ಮದುವೆ ಆಗ್ಬೇಕು ಆಗ್ತದೆ. ನಿಮ್ಮ ಆರೋಗ್ಯ ತೊಂದರೆ ಇಲ್ಲ, ಆಗಲಿ. ಮತ್ತೆ ನಿರೀಕ್ಷೆಯಲ್ಲಿ ಇದ್ದದ್ದು ನಾವೆಲ್ಲ. ಹೌದಾ? ನೀವು ಬಂದಿದ್ದು ಮುಂದೆ ಹೋಗುವುದೇ ಇಲ್ಲ. ಹಾಗೆ ಅಂದ್ರೆ ಮದುವೆ ಆಗ್ಬೇಕು ಅಂತ ಪುರೋಹಿತರು ಬೇಕಲ್ಲ? ಆಯ್ತಪ್ಪ, ತೊಂದರೆ ಇಲ್ಲ. ಪುರೋಹಿತರು ಬೇಕು ಎನ್ನುವುದರ್ಥ ಯಾವ್ಯಾವ್ದೋ ಪುರೋಹಿತರು ಇದ್ರೆ ಆಗುದಿಲ್ಲ, ನಿಮ್ಮಂತವರೇ ಬೇಕು. ನಮ್ಮಂತವರೇ ಬೇಕು. ಹಾಗಾಗಿ ನಾವೇ ಬಂದಿದ್ದು. ನೋಡಿ ಗಲಾಟೆ ನೋಡಿ ಅಭಿಮಾನಿಗಳು. ಅವರು ಹೌದು, ಅವ್ರು ಏನೇ ಹೇಳಿ ನಿಮ್ಗೇನಾಯ್ತು? ಅಂದ್ರೆ ನಿಮ್ಮೊಟ್ಟಿಗೆ ಬಂದ್ರಲ್ಲ, ಹೌದು, ಆಗಿಂದ ಹೀಗೆ ಅಂತ ಇದ್ರ ಬೇಡ, ಅಲ್ಲೆಲ್ಲ ಹೋಗುದು ಬೇಡ, ಮದುವೆ ಇಲ್ಲೇ ಅಂತ ನಾ ಹೀಗೆ ಅಂತ. ಅಲ್ಲಲ್ಲ ಇಲ್ಲೇ ಅಂತಿದ್ದೆ. ನೀನು ಮತ್ತು ಹೋಗು ಅಂತ ಹೇಳಿಲ್ಲಲ್ಲ? ಅವ್ರು ಹೇಳಿದ್ರು ಹೋಗುವ ಬ್ರಾಹ್ಮಣ ಎನ್ನುವ ಕಾರಣಕ್ಕೆ ಮೈ ಮುಟ್ಟುವುದಿಲ್ಲ. ಏನಂತ ಕೇಳುದಲ್ಲ, ಯಾಕೆ? ಯಾರು ಅವ ಈಗಲ್ಲ, ಹುಟ್ಟು ದಿವಸ ಶುರು ಮಾಡಿದೆ ಕೇಳಲಿಕ್ಕೆ. ಇವತ್ತು ಯಾಕೆ ಕೇಳ್ತ ನಂಗೆ ಅರ್ಥ ಆಗ್ಲಿಲ್ಲ, ನಿಂಗೆ ಅರ್ಥ ಆಗುದು ಹೇಗೆ? ರೋಗ ಅಲ್ಲ, ಕಾಯಿಲೆ. ತಿಳಿಬೇಡಿ, ಏನು ನೀವು ಕಾರ್ಯಕ್ರಮಕ್ಕೆ ಹೋಗ್ತಾ ಮಗನನ್ನು ಸೊಸೆಯನ್ನು ಕರ್ಕೊಂಡೇ ಹೋಗುದಾ? ವಾಸಿ ಸೊಸೆ ಹೌದು, ನಮ್ಮ ಅಪ್ಪಯ್ಯನಿಗೆ. ನಂಗಲ್ಲ, ನನ್ನ ಧರ್ಮಪತ್ನಿ. ಬ್ರಾಹ್ಮಣರಿ ವಯಸ್ಸಾದ್ಮೇಲೆ ಮದುವೆ ಆದದ್ದು. ಬ್ರಾಹ್ಮಣರಿ ವಯಸ್ಸಾದ್ಮೇಲೆ ಮದುವೆ ಆದ. ಅಲ್ಲ, ಮದುವೆ ಪ್ರಾಯ ಆದ್ಮೇಲೆ ಮದುವೆ ಆಗುದು. ಅಲ್ಲಿ ಮೊದ್ಲು ಯಾರು ಮದುವೆ ಆಗುದಿಲ್ಲ. 45 ನಂತರ ಆದದ್ದಲ್ವಾ? ಕೆಲವರಿಗೆ ಮದುವೆ ಪ್ರಾಯ ಆದ್ರೂ ಮದುವೆನೇ ಆಗುದಿಲ್ಲ ಅಂತ ಇದು. ನಿಮ್ಮ ಬ್ರಾಹ್ಮಣರು ಹೌದು, ನಮ್ಗೆ ಆ ಕಾಲದಲ್ಲಿ ಆಗಿದೆ, ತೊಂದರೆ ಇಲ್ಲ. ಆದ್ರೆ ಒಂದು ಸ್ವಾಮಿ, ಏನು ಅವರು ಹಾಗೆ ಇವರು ಹೀಗೆ, ನೀವ್ ಹೇಗೆ? ನಾವು ಹೀಗೆ. ಅವಳು ಹಾಗೆ ನನಗೂ ಗೊತ್ತಿರ್ಲಿಲ್ಲ ಮಾರಾಯ, ಕತೆ ಅದು. ನಮ್ಮ ಕಾಲದಲ್ಲಿ ಹೆಣ್ಮಕ್ಳನ್ನ ನಾವು ಹೋಗಿ ನೋಡೋ ಕ್ರಮ ಇಲ್ಲ. ನಮ್ಮ ತಂದೆಯೋ ಮಾವನೋ ಚಿಕ್ಕಪ್ಪನೋ ದೊಡ್ಡಪ್ಪ ನೋಡಿದ್ರು ನಾವು ಮದುವೆ ಆಗೋದು. ನಾವು ನೋಡಿದ್ದೆಲ್ಲಿ? ಮದುವೆ ಮಂಟಪದಲ್ಲಿ ಅಂತರ್ಪಣ ತೆಗೆದ ಹಾರ ಹಾಕುವಾಗ್ಲೇ ನೋಡಿದ್ದು. ಹಾರ ಹಾಕಿದ ತಕ್ಷಣ ಇವಳು ಹೋಗುವ ನನಗೇ ತಲೆ ಬಿಸಿ ಆಯ್ತು. ಇನ್ನು ಪರಿಮಳಿ ಕೊಟ್ಲಿಲ್ಲ, ಈಗಲೇ ಹೋಗುವ ಹೇಳ್ತಿಲ್ಲ ಅಂತ ಸಂತೋಷ ಕೇರಿರ್ಬೇಕು. ಕೊನೆ ಗೊತ್ತಾಯ್ತು. ಆವತ್ತು ಕೇಳಿದವಳು ಇವತ್ತು ಕೇಳ್ತಾನೆ ಅದದ್ದು ಹೋಗುವ ಹೇಳುದು ಬಿಟ್ರೆ ಬೇರೆ ಅಂತ ಇಲ್ಲ. ಎಲ್ಲಿ ಕೇಳಿದ್ರೆ ಅವಳ ಹತ್ರ ಉತ್ತರ ಇಲ್ಲ. ಕೊನೆ ಗೊತ್ತಾಯ್ತು ನರ ದೌರ್ಬಲ್ಯ ಅಂತ. ಅಲ್ಲಿ ಅದನ್ನು ಹಾಗಾಗುದು. ಬೇರೆ ಕಡೆ ಆದ್ರೆ ಈಗ ಈಗ ಅವ್ರು ಅಡ್ಡಿಲ್ಲ ಅಂತ ನೋಡಿ ಬಂದವರು ನಿಮ್ಮ ತಂದೆಯವರ. ಹೌದು, ಹೋಗುವ ಅಂದ್ರು. ಅವ್ರು ಅಡ್ಡಿಲ್ಲ ಅಂದ್ರಲ್ಲ. ಹಾಗೆ ಆಮೇಲೆ ನೋಡ್ತೇನೆ ಇವಳಿ ಹುಟ್ಟದ ಮಗ ಇವ. ಹಾಗಾಗಿ ಅವಳು ಹೋಗುವ ಹೇಳುವುದು, ಇವನ್ ನೋಡ್ರೆ ಎಲ್ಲಿ ಕೇಳುದು. ಮನೆ ಒಂದು ಕೆಲಸ ಮಾಡಿ ಬಾಯಿಲಿ ಆಲಾಗ್ಲೇ ಆಗೋದು ಬೇಡ, ನೀವಿಬ್ರು ಅಮ್ಮ ಮಗ ಇಲ್ಲಿ ನಿಂತ್ಕೊಳ್ಳಿ, ಇದ್ರಾಗೇ ಇಲ್ಲ. ಹೌದಾ? ಅವಳು ಹೋಗುವ ಹೇಳೋದು, ಮಗ ಎಲ್ಲಿಗೆ ಕೇಳುದು. ಈ ಯಾರಿಗೂ ಅರ್ಥ ಬೇರೆ ಆಗುದಿಲ್ಲ, ಸಮಸ್ಯೆ ಇಲ್ಲ. ಒಂದ್ಸತಿ ಅಮ್ಮನ ಕೈಲಿ ಬರ್ತಿದೆ ಅವರಿಗೆ. ಈಗಂದವ ಅದು ಹಾಗೆ ರಕ್ತಗುಣ ಅಲ್ವಾ, ಏನ್ ಮಾಡ್ಲಿಕ್ಕಿಲ್ಲ. ಏನೇ ಇರಲಿ, ನಾನಂತೂ ಅವ್ರನ್ನ ಬಿಟ್ಟು ಹೋಗುದಿಲ್ಲ. ಯಾಕೆ? ಸಮಸ್ಯೆ ಮಾರಾಯ. ಮನೆಯಲ್ಲಿ ಇಬ್ಬರನ್ನ ಬಿಟ್ಟು ಹೋದ್ರೆ ಯಾರು ಮನೆಗೆ ಬಂದ್ರೆ ಇಲ್ದಾಗ ಅವ್ರಿಗೆ ಸಮಸ್ಯೆ ಆಗೋದು. ಅವ್ರನ್ನ ನೋಡ್ಕೊಂಡು ಇವಳು ಹೋಗುವ ಇವ ಎಲ್ಲಿ ಕೇಳಿದ್ರೆ ಅವ್ರಿಗೆ ಸಮಸ್ಯೆ ಆಗ್ಬಾರ್ದು ಅಂತೇಳಿ ನಾ ಮನೆಯಿಂದ ಬರುವಾಗ ಅವ್ರು ಕರ್ಕೊಂಡೇ ಬರುದು. ಈಗ ಸಹಕುಟುಂಬ ಸಹಪರಿವಾರ ಸಮೇತರಾಗಿ ನಾವು ಬರುವುದು. ಏನೇ ಇರಲಿ, ಮತ್ತೆ ಕೆಲವು ಕಾರ್ಯಕ್ಕೆ ಹೆಂಡತಿ ಬೇಕಾಗ್ತದೆ, ಅದಕ್ಕೆ ಕರ್ಕೊಂಡು ಬರೋದು. ಇರಲಿ, ಆಗಿದಲ್ವಾ? ಸುಳ್ಗಾಡ ಇದು. ನಿನ್ನ ಜಾತಿಯಲ್ಲಿ ನಮಸ್ಕಾರ ಅಂತ ಹೇಳಿದ್ಯಾ ನಿಮ್ಮ ಭಾಷೆಯಲ್ಲಿ. ಒಳ್ಳೇದಾಗ್ಲಿ. ನಾನು ಜಕ್ಕೀರ್ ಸಾಹೇಬ್ರ ಮಗಳು. ದೇವ್ರೆ, ನಮ್ಮ ಜಕೀರ್ನ ಮಗಳಲ್ವಾ? ಹೌದು. ಹೇಗಿದ್ದೆ? ಅಲ್ಲ ಮರೈತಿ. ಆವಾಗ ನೋಡಿ ಬಹಳ ಸಣ್ಣಿದ್ದೆ, ಎಷ್ಟು ಬೇಗ ಬೆಳೆದು ಬಿಟ್ಟಿ ಅಂತ. ಇದು ಅಪ್ಪ ಹೇಗಿದ್ದಾನೆ? ಅಪ್ಪ ಚೆನ್ನಾಗಿದ್ದಾನ? ಅಮ್ಮ ಹೇಗಿದ್ದಾಳೆ? ಅಮ್ಮ ಇಲ್ಲ, ಮಾಮರ್ ಕೈ. ಬಹಳ ಬೇಸರ ಸಂಗತಿ. ಒಳ್ಳೆ ಹೆಂಗಸ ಗೊತ್ತಾಗ್ತಾ ಉಂಟು. ಬಹಳ ನೋವಾಗ್ತದೆ. ಆಗ್ಲೇಬೇಕು.
ಒಳ್ಳೆ ಹೆಂಗಸಾಗಿತ್ತು. ನೋವಾಗ್ತಾ ಉಂಟು. ಆಗ್ಲೇಬೇಕು. ಹಾಗಲ್ವೋ, ಹಾ. ನೀವು ಹಾಗೆ ವಿಚಾರ ಮಾಡ್ಬೇಡ. ಹಾ. ನಮ್ಮ ರಾಜ್ಯದಲ್ಲಿ ಅವ್ರು ಇದ್ರು ಸಹ ಹಾ. ಜಾತಿ ಅದಾದ್ರು ಒಳ್ಳೆ ಗುಣ ಇತ್ತು ಅವ್ರ ಹತ್ರ ಅಂತ ಹಾಗಾಗಿ ಹೇಳಿದ್ ನಾನು. ಅದಕ್ಕಾಗಿ ಹೇಳಿದ್ದು. ಅಮ್ಮ ಕೂಡ ಹಾಗೆ ಹಾ. ನಿಮ್ಮನ್ನು ನೋಡ್ಬೇಕು ಅಂತ ಹೇಳ್ತಾ ಇತ್ತು. ನಿಮ್ಮನ್ನು ನಮ್ಮನ್ನು ಸಾಯೋ ಮೊದಲು ಹೇಳ್ತಿದ್ಲು. ಹೌದು. ಅದು ಏನ್ ಮಾಡು, ಈಗ ಇಲ್ಲಲ್ಲ. ಆಗ್ಲಿ ನೀನ್ ಚೆನ್ನಾಗಿದ್ಯಲ್ಲ, ಅವ್ರ ಮಗಳು ನೀನು. ಸರಿ, ನಿಂತು ಆಮೇಲೆ ಕರಿತ್ಯಾ? ಈಗ ಜನ ಮಾಡ್ಲಿಕ್ಕಿಲ್ಲ, ಮುಹೂರ್ತದಲ್ಲೇ ಮದುವೆ ಆಗ್ಬೇಕು. ಹುಡುಗರ ಮಕ್ಕಳು ನೀವಿದ್ದೀರಿ, ನಮ್ಗೆ ಸಂತೋಷ. ನಿಮ್ಮಂತವ್ರು ಇದ್ರೆ ನಮ್ಗೆ ಬಹಳ ಉಪಕಾರ ಆಗ್ತದೆ. ಓಡಾಡ್ಲಿಕ್ಕೆ ಜನ ಬೇಕು ಅಂತ ಒಂದು ಮನೆ. ನಿಮಗೆ ನೀವಾಗಲ್ಲ, ನೀವಿದ್ರೆ ಕೆಲಸ ಇಲ್ದಿದ್ರು ಓಡಾಡ್ತಿರ್ತೀರಿ. ನಂಗೆ ಗೊತ್ತಾಯ್ತು ಯಾಕೆ ಅಂತ ಹೇಳಿ. ನಿನಗೆ ಮದುವೆ ಆಗ್ಲಿಲ್ಲಲ್ಲ, ಅದಕ್ಕೆ ಓಡಾಟ ನಂಗೆ ಗೊತ್ತಾಯ್ತು. ಒಳ್ಳೇದೆ. ಈಗ ಆಗ್ಬೇಕಾದ್ದೇನು, ಹುಡುಗಿಯನ್ನ ಹುಡುಗ ಬರ್ಲಿ ಒಳ್ಳೇದಾಗ್ಲಿ. ನಮ್ಮ ಸೇನಾಪತಿಗಳು ಅದು ಗೊತ್ತಾಗಿದೆ, ನಂಗೆ ಗೊತ್ತುಂಟು. ತೊಂದ್ರೆ ಇಲ್ಲ. ಸಿಂಗಾರ ಹುಡುಗಂದಾಯ್ತಲ್ಲ, ಹುಡುಗಿ ಸಿಂಗ ಆಗ್ಬೇಕಲ್ಲ. ಶೃಂಗರಿಸಿದ ಬಲೆಯ ಗುರಿದು ಮಂಗಲವತಿಯರು ತಾವು ಎಷ್ಟು ಬೇಗ ಬೆಳವಣಿಗೆ ನೋಡಿ ಮಕ್ಕಳದ್ದು. ಒಂದು ಮನೆ ನೋಡುವಾಗ ಸಣ್ಣವಳಾಗಿತ್ತು, ಈಗ ಉದಯ ಪ್ರಾಯಕ್ಕೆ ಬಂದಿದ್ದಾಳೆ. ನೀವು ನೋಡಿದವರಿ? ಹೌದಪ್ಪ, ಇರ್ಲಿ. ಈಗ ತಲೆ ಮಾಡ್ಲಿಕ್ಕಿಲ್ಲ. ಮೂರು ತತ್ರ ಬರ್ತಾ ಉಂಟಲ್ಲ. ಹಾರ ಹಾರ ಹಾರ. ನಮ್ಮನೆ ಮದುವೆ ನಾ ಹಾಡ್ತೇನೆ. ನೀ ಹಾರೋದ ನೋಡಿದ್ದೆ, ನೀ ಮೈಕೆ ಮಕ್ಕಳು ಹಾರೋದೇ ಇಲ್ಲ. ಬುದ್ಧಿವಂತ ಯಾರು ಮಾರಾಯ? ಮತ್ತೆ ಒಂದ್ ಕೆಲಸ ಮಾಡ, ನೀ ಅಂತ ಹೇಳ್ತೀರ, ನೀವು ಅದ್ ಮಾಡ್ತಾ ಇರ್ಲಿ ಮಾರಾಯ. ಮೂರ್ ತತ್ರ ಬರ್ತಾ ಉಂಟು, ಹೂವಿನ ಹಾರ ಅಂತ ಹೇಳಿದ್ ನಾನು. ನೀವು ಹಾರ್ತಾ ಇದ್ದೀರಿ. ನೀವು ಎಂತ ಕುಸ್ತಿಯಾಗಿ ಹೋಗ್ತಿತ್ತು ಮಾರಾಯ. ಈಗ ನನ್ನ ಗಡ್ಬಿಡಿ ಒಳಗೆ ಏನ್ ಆಗ್ತದೆ ಗೊತ್ತಾಯ್ತು ನನಗೆ. ಈಗ ಇವರಿಗೂ ಹೆಣ್ಣು ಸಿಗುದಿಲ್ವ ಅಂತ ಹಾರ ಸಿಕ್ಕಿದ್ದು ಹಾಕ್ಲಿಕ್ಕೆ ಹೋಗ್ತಾರಲ್ಲ. ಮಾಡಿ ಜೋರಿಲ್ಲದೆ ನನ್ನ ಮಗನವ ಜೋರಿದ್ದೆ ಹೇಳಲಿಕ್ಕೆ. ಅವೆಂತ ಜೋರು, ಅವನ ಪ್ರಾಯದಲ್ಲಿ ನಾನು ಅಷ್ಟೇ ಜೋರಿದ್ದಿದ್ದೆ. ಈಗೆಲ್ಲ ಕೆಲವು ವರ್ಷ ಆಯ್ತು, ನಿಮ್ಗೆ ಗೊತ್ತಿಲ್ಲ ಕತೆ ಬಿಡು. ಆ ಕಾಲದಲ್ಲಿ ನಾನು ಹೀಗೆ ಇದ್ದವ. ದಪ್ಪ ಇವನಿಗೆ ಕೈ ಕೊಟ್ಟು ಇವ್ ಹೋಗಿ ಹಾಕ್ಬಿಟ್ಟಿದ್ರೆ ಆಗ್ತಿತ್ತ, ಗಂಡಾಂತರ ಆಗ್ತಿತ್ತು. ಹೌದೌದು. ನಿಮ್ದು ಶಾದಿ ಕ್ರಮ ನಿಮ್ಗೆ ಗೊತ್ತಿಲ್ಲ ಹೇಳಿಕೊಂಡು ನನ್ನ ಮಗನಿಗೆ ಹಾರ ಹಾಕಿದ್ರೆ ನನ್ನ ಬೋಚ ಆಗ್ತಿತ್ತು. ಸರ್ವಧರ್ಮ ಸಮ್ಮೇಳನ. ಅದು ಹೌದು, ಸಾಹೇಬ್ರು ಆಗ್ತಿತ್ತು ಹೊರಗೆ. ಹೇಳ್ತಿಲ್ಲಮ್ಮ ಮಾಡಿ ಅಂಜಲ್ ಪಟ್ಟ ಇಲ್ಲಿಯಾ, ಇದೇ ಕೊಡ್ತೀಯಾ? ಹೇಳ್ತಿಲ್ಲ. ನಿಮಗೆ ಕೆಲಸ ಹುಡುಗ ಮಕ್ಕಳಿಗೆ ನೀವು ಹೊರಗೆ ಬರಮ್ಮ. ಆಗಲ್ಲ. ಸರಿ ಬರ್ಬೇಕು. ಸರಿ ಆಗುದಿಲ್ಲ. ಒಂದು ಕೆಲಸ ಮಾಡಿ, ಅಲ್ಲ ಇಲ್ಲಿ ಬೇಡ, ಅಲ್ಲಿ ಹೋಗಿ. ಅವ ಗಣೇಶ್ ಒಬ್ಬರೇ ಇದ್ದ ಪಾಪ, ಮತ್ತೊಂದು ಮಗು. ಹೌದು, ಅಲ್ಲಿ ಹೋಗಿ ಎಲ್ಲ ಮಡ್ಚಿ ಇಡಿ. ನಾನು ಕೊಟ್ಟದ್ದು ಯಾಕೆ ನೀವು ಮಾಡುದೇನು ಮಾರಾಯ? ಅಂತರ್ಪಟ್ಟ ಯಾಕೆ ಕೊಟ್ಟದ್ದು? ಕ್ರಮ ಉಂಟದಕ್ಕೆ. ಹಾರ ಹಾಕುವವರೆಗೆ ಒಬ್ಬರೊಬ್ಬ ಮುಖ ನೋಡ್ಲಿಕ್ಕಿಲ್ಲ. ಅವ್ರು ಬಿಟ್ಟು ಮಡ್ತಾ ಇದ್ದೆ ನೀನು. ಒಂದು ಕೆಲಸ ಮಾಡುವ, ನಿನ್ ಮದುವೆ ಹೀಗೆ ಮಾಡುವ, ಈಗ ಇಟ್ಕೊಳ್ಳೋ.